ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ಈಗ ಕೆಲವು ನಿಮಿಷಗಳ ಹಿಂದಷ್ಟೇ ಸ್ಥಳೀಯ ಶಾಸಕರ ಜೊತೆ ಮಾತನಾಡ್ತಾ ಈ ಎಲ್ಲ ಗಲಾಟೆಗೆ ಬಿಜೆಪಿಯವರು ಕಾರಣ, ವಿಎಚ್ಪಿ ಬಜರಂಗ ದಳನವರು ಕರ್ಕೊಂಬಂದು ಗಲಾಟೆ ಮಾಡಿಸ್ತಾ ಇದ್ದಾರೆ ಅಂತ. ಬಟ್ ಅಲ್ಲಿರೋ ಸ್ಥಳೀಯ ಜನರು ಹೇಳೋ ಪ್ರಕಾರ ಇದೆಲ್ಲವೂ ಕೂಡ ಶಾಸಕರ ಚಿತಾವಣೆಯಿಂದ ನಡೆದಿರ್ತಕ್ಕಂಥದ್ದು. ನಮ್ಮೂರಿನಲ್ಲಿ ಹನುಮಧ್ವಜ ಹಾರಾಡಿದ್ರೆ ಇವ್ರಿಗೇನು ಕಷ್ಟ ಅಂತ. ಪಂಚಾಯತಿ ಗ್ರಾಮ ಪಂಚಾಯತಿಯಿಂದ ಇವರು ಪರ್ಮಿಷನ್ ತೊಗೊಂಡಿರೋದು ರಾಷ್ಟ್ರಧ್ವಜಕ್ಕೆ ಅಂತ, ಹನುಮಧ್ವಜವನ್ನು ಹೆಂಗೆ ಹಾರಿಸ್ತಾರೆ ಅಂತ ಶಾಸಕರು ಕೇಳ್ತಾರೆ. ಅವ್ರು ಹೇಳೋದು ಇಲ್ಲ ನಾವು ರೆಸಲ್ಯೂಷನ್ ತೊಗೊಂಡಿರೋದೇ ಹನುಮಧ್ವಜಕ್ಕೆ ಅಂತ. ಗೊತ್ತಿಲ್ಲ, ಏನೋ DSS ಅವರು, ದಲಿತ ಸಂಘರ್ಷ ಸಮಿತಿಯವರು, ಭೀಷ್ಮ ಸೇನೆಯವರು, ರೈತ ಸಂಘದವರೆಲ್ಲರೂ ಕೂಡ ನಮಗೂ ಒಂದೊಂದು ಬಾವುಟ ಹಾರಿಸೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ರಂತೆ. ಹಾಗಾಗಿ ಈಗ ಯಾವುದೂ ಬೇಡ ಅಂತ ಸದ್ಯಕ್ಕೆ ಆ ಧ್ವಜವನ್ನು ಕೆಳಗಡೆ ಇಳಿಸಿ ಕೊನೆಗೆ ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ. ಓಕೆ, ಈ ವಿಚಾರದಲ್ಲಿ ಈಗಾಗಲೇ ಕೆರಗೋಡಿಗೆ 144 ಸೆಕ್ಷನ್ ವಿಧಿಸಿದ್ದಾರೆ ಪೊಲೀಸರು, ನಿಷೇಧಾಜ್ಞೆ. ಆದರೂ ಕೂಡ ಪ್ರತಿಭಟನಾಕಾರರು ಸ್ಥಳದಿಂದ ಹೊರಗಡೆ ಹೋಗ್ತಿಲ್ಲ, ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ತೀವಿ ಅಂತ ಏನೋ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಟ್ ಪೊಲೀಸರು 144 ಸೆಕ್ಷನ್ ಹಾಕಿದ್ಮೇಲೆ ಇದಕ್ಕೆಲ್ಲ ಪರ್ಮಿಷನ್ ಇಲ್ಲ. ಹಾಗಾಗಿ ಈಗ ಪೊಲೀಸರು ಅವರನ್ನು ಕೂಡ ಚದುರಿಸುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಸದ್ಯಕ್ಕಂತೂ ಈಗ ಧ್ವಜವನ್ನು ಇಳಿಸಾಯಿತು, ಧ್ವಜ ಕೆಳಗಡೆ ಇಳಿಸಾಯಿತು, ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಳ್ಳೋಣ. ರೋಹಿತ್, ಸದ್ಯಕ್ಕೆ ಹೇಗಿದೆ ಈಗ ಕೆರಗೋಡಲ್ಲಿ ಪರಿಸ್ಥಿತಿ? ಅರವಿಂದ್, ಇದೀಗ ಹನುಮಧ್ವಜವನ್ನ ಪೊಲೀಸರು ಕೆಳಗಡೆ ಇಳಿಸಿದ್ದಾರೆ. ಇನ್ನು ಕೂಡ ರಾಷ್ಟ್ರಧ್ವಜವನ್ನ ಹಾರಾಟವನ್ನ ಮಾಡಿಲ್ಲ. ಆದ್ರೆ ಇಲ್ಲಿನ ಗ್ರಾಮಸ್ಥರು ಮತ್ತೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 144 ಸೆಕ್ಷನ್ ಜಾರಿ ಇದ್ರೂ ಸಹ ಇಲ್ಲಿ ರಸ್ತೆಯಲ್ಲೇ ಕೂತು ನಾವು ಇಲ್ಲೇ ಅಡಿಗೆ ಮಾಡ್ಕೊಂಡು ಧ್ವಜವನ್ನ ಯಾರು ಇಳಿಸಲು ಅನುಮತಿಯನ್ನ ಕೊಟ್ಟರು ಅವರ ತಿಥಿಯನ್ನ ಮಾಡುವ ರೂಪದಲ್ಲಿ, ಅಂದ್ರೆ ತಿಥಿಯ ಒಂದು ಅನುಕರಣೆ ಮಾಡುವ ರೀತಿಯಾಗಿ ಒಂದು ಪ್ರತಿಭಟನೆ ಮಾಡುವಂತ ಕೂಡ ಇಲ್ಲಿ ತಯಾರಾಗ್ತಾ ಇದ್ದಾರೆ. ರಸ್ತೆಯಲ್ಲೇ ಕೂಡ ಅಡಿಗೆಯನ್ನ ಮಾಡುವಂತ ಕೆಲಸಗಳು ಕೂಡ ಇಲ್ಲಿ ಆಗ್ತಾ ಇರುವಂತದ್ದು. ಮುಂದಿನ 2 ದಿನಗಳ ಕಾಲ ಸತತವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಜೊತೆಗೆ ಇದಾದ ನಂತರವಾಗಿ ಇದೇ ವಾರದಲ್ಲಿ ಮಂಡ್ಯ ಬಂದು ಸಹ ನಾವು ಕರೆ ಕೊಡ್ತೀವಿ ಅಂತ ಹೇಳಿ ಕೂಡ ಒಂದ್ ಕಡೆ ಇಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಸದ್ಯಕ್ಕೆ ಇಲ್ಲಿನ ಗ್ರಾಮಸ್ಥರೆಲ್ಲರೂ ಕೂಡ ಆಕ್ರೋಶ ಭರಿತರಾಗಿದ್ದಾರೆ. ಈ ಒಂದು ಗ್ರಾಮಸ್ಥರ ಜೊತೆಗೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರಾಗ್ಬೋದು, ಮತ್ತೆ ಬಿಜೆಪಿಯ ಕಾರ್ಯಕರ್ತರು, ಜೊತೆಗೆ JDS ನ ಕಾರ್ಯಕರ್ತರು ಸಹ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆರಗೋಡಿನ ಗ್ರಾಮಸ್ಥರೇ ಸಹ ಇಲ್ಲಿ ಹೆಚ್ಚಿರುವಂತದ್ದು. ಯಾಕಂದ್ರೆ ಮೊದಲೇ ನಾವು 3 ತಿಂಗಳಿಂದಲೇ ಕೂಡ ಗ್ರಾಮ ಪಂಚಾಯತಿಗೆ ಒಂದು ಮನವಿ ಪತ್ರ ಏನ್ ಕೊಟ್ಟಿದ್ದೋ ಅವತ್ತೇ ಸಹ ಇಲ್ಲಿ ನೀವು ಹನುಮನ ಒಂದು ಫ್ಲಾಗ್ ಅನ್ನ ಆರಿಸುವ ಆಗಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಆರಿಸ್ತಾ ಇರಲಿಲ್ಲ, ಮತ್ತೆ ಲಕ್ಷಾಂತರ ರೂಪಾಯಿ ಖರ್ಚನ್ನ ಮಾಡಿ ಇಲ್ಲಿ ಧ್ವಜಸ್ತಂಭವನ್ನು ಕೂಡ ನಿರ್ಮಾಣ ಮಾಡ್ತಿರ್ಲಿಲ್ಲ. ಅವತ್ತು ಒಪ್ಪಿಗೆ ಸೂಚಿಸಿ ಇವತ್ತು ಏಕಾಏಕಿ ಇಳಿಸಲು ಕಾರಣವೇನು ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡ್ತಾ ಇರುವಂತದ್ದು. ಈ ಒಂದು ಬೆಳವಣಿಗೆ ಮುಂದಿನ ದಿನಗಳಲ್ಲಿ, ಅಂದ್ರೆ ಇವತ್ತಿನಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಕೋಪಕ್ಕೆ ತಿರುಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಯಾಕಂದ್ರೆ ನಾವು ಹನುಮನ ಒಂದು ಧ್ವಜವನ್ನ ಮತ್ತೆ ರೋಹಿತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.